ಜಿಸಿ ಬಸವರಾಜ್ ನಮ್ಮ ಮನೆಗೆ ಬಂದ್ರೆ ಪರಿಣಾಮ ಘೋರವಾಗಿರುತ್ತೆ. ನಮ್ಮ ಮನೆಗೆ ಬರಬೇಡ ಅಂತ ನಾನು ಹೇಳಿದ್ದೇನೆ. ಜಿಎಸ್ ಬಸವರಾಜ್ ಅವರು ನಮ್ಮ ಮನೆಗೆ ಬಂದ್ರೆ ಪರಿಣಾಮ ಘೋರವಾಗಿರುತ್ತೆ ಅಂತ ಮಾಧುಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಮನೆಗೆ ಬರಬೇಡ ಅಂತ ನಾನು ಹೇಳಿದ್ದೇನೆ. ಸಂಸದ ಜಿಎಸ್ ಬಸವರಾಜ್ ಅವರಿಗೆ ಮಾಧುಸ್ವಾಮಿ ಅವರು ಎಚ್ಚರಿಕೆಯನ್ನ ಕೊಟ್ಟಿರೋದು. ನಾವು ಬಿಜೆಪಿ ಪಕ್ಷದವರಷ್ಟೇ, ಅವರ ಮನೆಯ ಆಳಲ್ಲ. ಜಿಎಸ್ ಬಸವರಾಜ್ ಉದ್ದೇಶನೇ ಕಾಂಗ್ರೆಸ್ ಅನ್ನ ಸೋಲಿಸೋದು, ಅಂದ್ರೆ ಕಾಂಗ್ರೆಸ್ ಅನ್ನ ಗೆಲ್ಲಿಸೋದು, ಬಿಜೆಪಿಯನ್ನ ಸೋಲಿಸೋದು. ಅವರು ದೇವರ ಮೇಲೆ ಆಣೆ ಪ್ರಮಾಣ ಮಾಡಿ ಹೇಳಿ ಮಧುಗಿರಿಯಲ್ಲಿ ಭಾಷಣ ಮಾಡಿ ರಾಜಣ್ಣನನ್ನ ಗೆಲ್ಲಿಸಿದ್ರು. ಉದ್ದೇಶಪೂರ್ವಕವಾಗಿ ಭಾಷಣ ಮಾಡಿ ರಾಜಣ್ಣನನ್ನ ಗೆಲ್ಲಿಸಿದ್ರು. ನಾನು ಸ್ಪರ್ಧೆ ಮಾಡಿದ್ರೆ ಸೋಲಿಸೋಕೆ ಆಗಲ್ಲ ಅಂತಾನೆ ಒಂದೇ ಕ್ಷಣದಲ್ಲಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿದ್ರು. ತುಮಕೂರಿನಲ್ಲಿ ಮಾಜಿ ಸಚಿವ ಮಾಧುಸ್ವಾಮಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಿಎಸ್ ಬಸವರಾಜ್ ಅವರು ನಮ್ಮ ಮನೆಗೆ ಬಂದ್ರೆ ಪರಿಸ್ಥಿತಿ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಾಧುಸ್ವಾಮಿ ಟಿಕೆಟ್ ತಪ್ಪಿಸೋಷ್ಟು ನಾನು ಬೆಳೆದಿಲ್ಲ, ಹಂಗ್ ತಪ್ಪಿಸಿದ್ರೆ ನಾನು PMA ಆಗ್ತಿದ್ದೆ ಅಂತ ಹೇಳೋದು. ಯಾರು? ಬಸವರಾಜ್ ಅವರು. ಸಂತೋಷ, ಅಷ್ಟಾರ ಒಪ್ಕೊಂಡವ್ರಲ್ಲ. ಮತ್ತೆ ಯಾಕೆ ಸೋಲಿಸ್ತೀನಿ ಅಂತ ಯಾಕೆ ಹೇಳಿದಂತೆ? ಟಿಕೆಟೇ ತಪ್ಪಿಸಂತರು. ನಿಮ್ಮ ಮಾಧುಸ್ವಾಮಿ ಸೋಲ್ಸೋಷ್ಟು 16 ಲಕ್ಷ ಜನದೊಳಗೆ ನಿಂಗೆ ಸಿಕ್ತಿತ್ತ ಅನ್ಬೇಕಾಗಿತ್ತು. ನಾವು ಯಾರನ್ನ ಸೋಮಣ್ಣ ಸೋಲಿಸ್ತೀವಿ ಅಂತ ನಾವು ಮಾಡಲ್ಲಪ್ಪ ಅಂತೀವಿ. ಯಾರು? ಪರಿಣಾಮ ಭಾಳ ಕೆಟ್ಟದಾಗುತ್ತೆ ಅವ್ರಿಗೆ. ಹೇಳ್ಬಿಡಿ, ನಿಮ್ಮ ಮುಖಾಂತರ ಹೇಳ್ತಿದ್ದೀನಿ. ಅವ್ರೇನಾರು ಬಂದರೆ ಪರಿಣಾಮ ಹಳ್ಳಿಗಳಲ್ಲಿ ಭಾರಿ ಕೆಟ್ಟದಾಗುತ್ತೆ. ನನ್ನಿಂದ ಅಲ್ಲ, ಹಳ್ಳಿ ಜನ ಅಷ್ಟು ಹಿಡಿದು ನಿಂತವ್ರಿಗೆ. ಯಾಕೆಂದರೆ ನಾನು ಎಷ್ಟು ವರ್ಕ್ ಮಾಡಿದ್ದೆ ಅವ್ರಿಗೆ ಅನ್ನೋದು ಜನಕ್ಕೆ ಗೊತ್ತು. ಬಸವರಾಜ್ ಗೊತ್ತೋ ಗೊತ್ತಿಲ್ವೋ, ಆ ಪಾರ್ಲಿಮೆಂಟ್ ಎಲೆಕ್ಷನ್ ನಾನು ಕೆಲಸ ಮಾಡಿದ್ದು ಜನ ನೋಡೋರೆ. ನಾನು ಯಾರು ಕೈ ಕಾಲು ಕಟ್ಟು ರಾಜಿ ಮಾಡಿದ್ದೆ ಅಂತ ಅವ್ರಿಗೆ ಗೊತ್ತು. ಅವರೆಲ್ಲ ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ನಾನು ಆ ಕೃತ್ಯಕ್ಕೆ ಹೋಗಲ್ಲ, ಬಟ್ ಜನ ಅಷ್ಟು ವರ್ಷದಲ್ಲಿಲ್ಲ. ಹೇಳ್ರಿ ಅವ್ರಿಗೆ, ಆ ಪಾಪ ಮಾಡೋಕೆ ಹೋಗ್ಬೇಡಪ್ಪ, ಗೌರವವಾಗಿ ರಿಟೈರ್ ಆಗಿದೆ, ಸುಮ್ಮನೆ ಬಿಡು ಅಂತೇಳಿ. ಮಾಧುಸ್ವಾಮಿ ಟಿಕೆಟ್ ತಪ್ಪಿಸೋಷ್ಟು ನಾನು ಬೆಳೆದಿಲ್ಲ, ಹಂಗ್ ತಪ್ಪಿಸಿದ್ರೆ ನಾನು PMA ಆಗ್ತಿದ್ದೆ ಅಂತ ಹೇಳೋದು. ಯಾರು? ಬಸವರಾಜ್ ಅವರು. ಸಂತೋಷ, ಅಷ್ಟಾರ ಒಪ್ಕೊಂಡವ್ರಲ್ಲ. ಮತ್ತೆ ಯಾಕೆ ಸೋಲಿಸ್ತೀನಿ ಅಂತ ಯಾಕೆ ಹೇಳಿದಂತೆ? ಟಿಕೆಟೇ ತಪ್ಪಿಸಂತರು. ನಿಮ್ಮ ಮಾಧುಸ್ವಾಮಿ ಸೋಲ್ಸೋಷ್ಟು 16 ಲಕ್ಷ ಜನದೊಳಗೆ ನಿಂಗೆ ಸಿಕ್ತಿತ್ತ ಅನ್ಬೇಕಾಗಿತ್ತು. ನಾವು ಯಾರನ್ನ ಸೋಮಣ್ಣ ಸೋಲಿಸ್ತೀವಿ ಅಂತ ನಾವು ಮಾಡಲ್ಲಪ್ಪ ಅಂತೀವಿ. ಯಾರು?